ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಸ್ಮ ಯೂಟ್ಯೂಬ್ ಬ್ಲಾಗ್. ನಾನಿವತ್ತು ಮಾರ್ನಿಂಗ್ ಸಂಡೇಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಇವತ್ತು ಅಂದರೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ಮತ್ತು ಏನು ಫಂಕ್ಷನ್, ಎಲ್ಲಿ ಮಾಡ್ತಾಯಿದ್ದೀವಿ, ಯಾವ ಥರ ಅಂತ ಮುಂದೆ ಹೋಗ್ತಾ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದಿರಾ. ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಓಕೆ ಗೈಸ್, ಇವಾಗ ಏನು ಫಂಕ್ಷನ್ ಅಂದರೆ ನಮ್ಮ ಅಕ್ಕಗೆ ಡೆಲಿವರಿ ಆಯಿತು. ಸೊ ನಾನು ಶ್ರೀಮಂತ ವ್ಲಾಗ್ ಮಾಡಬೇಕಿತ್ತು, ಮಾಡಲಿಕ್ಕಾಗಲಿಲ್ಲ. ನನಗೆ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಆ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕ್ಲಿಕ್ಕಾಗಲಿಲ್ಲ. ಸೊ ಇವಾಗ ಪಾಪು ಕೂಡ ಆಯಿತು ಅವ್ರಿಗೆ. ಯಾವ ಪಾಪು ಏನು ಅಂತ ಅಲ್ಲಿ ಮುಂದೆ ಹೋಗ್ತಾ ನಿಮಗೆ ತೋರಿಸ್ತೀನಿ. ಪಾಪು ಕೂಡ ಆಗಿದೆ. ನಮ್ಮ ಸೈಡು ಪಾಪು ಆದಮೇಲೆ ಬಾಣಿತನಕ್ಕೆ ಹೋಗಿರ್ತಾರಲ್ವ, ಅವ್ರಿಗೆ ಅಕ್ಕಿ ಎಣ್ಣೆ ಅಂತ ಮಾಡ್ತಾರೆ. ಅಕ್ಕಿ ಎಣ್ಣೆ ತೊಗೊಂಡೋಗಿ ಹಾಕೋದು ಅಂತ ಕೆಲವು ಸೈಡ್ ಮಾಡ್ತಾರೆ, ಕೆಲವು ಸೈಡ್ ಮಾಡಲ್ಲ. ಆ್ಯಕ್ಚುಲಿ ಕೆಲವೊಬ್ರಿಗೆ ಗೊತ್ತೇ ಇರಲ್ಲ ಇದು ಏನು ಅಂತ. ನಮ್ಮ ಸೈಡ್ ಹಿಂಗೆ ಗೈಸ್, ನನಗೂ ಕೂಡ ಮಾಡಿದರು. ಸೊ ಇವಾಗ ಅಕ್ಕಂಗೆ ಅಕ್ಕಿ ಎಣ್ಣೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಮತ್ತು ನಮಗೆ ಎಷ್ಟು ಜನ ಬೇಕು, ಅಥವಾ ಒಂದು 3 ಜನ ಇಲ್ಲ 5 ಜನ, ಇಲ್ಲಾಂದರೆ ಅದಕ್ಕಿಂತ ತುಂಬ ಜಾಸ್ತಿ ಜನ, ಅವರು ಯಾವ ಥರ ನಮಗೆ ಊಟ ಮಾಡಿಸ್ತಾರೆ ಆ ಥರ ಜನ ಕರ್ಕೊಂಡು ಹೋಗ್ಬೋದು. ನಾವಿವಾಗ ಒಂದು 50 ಮೆಂಬರ್ಸ್ ಅಂದ್ಕೊಂಡಿದ್ದೀವಿ. ಟಿ ಟಿ ಗಾಡಿ ಎಲ್ಲ ಮಾಡಿದ್ದೀವಿ ನಮ್ಮ ಮಾವ ಮನೆಯಿಂದ ಅವ್ರ ಮನೆಗೆ ಹೋಗೋಕ್ಕೆ. ಅವರು ಕೂಡ ನಾನ್ ವೆಜ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಹೋಗ್ತೀವಿ, ಏನರಲ್ಲಿ ಹೋಗ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಗೈಸ್. ಅಲ್ಲಿ ಹೋಗ್ಬಿಟ್ಟು ಯಾವ ಪಪ್ಪು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಮತ್ತು ಗೆಸ್ ಮಾಡಿ ಗೈಸ್, ನೋಡೋಣ ಯಾವ ಪಪ್ಪು ಆಗಿರ್ಬೋದು ಅಂತ. ಓಕೆ ಗೈಸ್, ನಮ್ಮ ಕಡೆ ಯಾವ ಥರ ಅಕ್ಕಿ ಎಣ್ಣೆ ಹಾಕ್ತಾರೆ, ಅದು ಅಕ್ಕಿ ಎಣ್ಣೆಗೆ ಹಾಕಬೇಕು ಅಂದರೆ ಏನೇನು ತೊಗೊಂಡು ಹೋಗ್ತಾರೆ ಅನ್ನೋದನ್ನೆಲ್ಲ ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಗೈಸ್, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಇವಾಗ ಆಲ್ರೆಡಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಇನ್ನು ಬೊಟ್ಟೊಂದು ಇಟ್ಕೋಬೇಕು, ಬೊಟ್ಟಿಟ್ಕೊಂಡಿಲ್ಲ. ಬೊಟ್ಟಿಟ್ಕೊಂಡು ಡ್ರೆಸ್ ಹಾಕೋಬೇಕು. ಪಾಪುನ ಸ್ನಾನ ಮಾಡಿ ಮಲಗಿಸಿದ್ದೀನಿ, ಡಿಂಬು ಮಲ್ಕೊಂಡಿದ್ದಾರೆ. ಇವಾಗ ಎಲ್ಲರೂ ಹೊರಡಬೇಕು. ನನ್ನ ಹಸ್ಬೆಂಡ್ ಬೆಳಿಗ್ಗೆನೇ ಹೋಗಿದ್ದಾರೆ, ನಮ್ಮ ಭಾವ ಎಲ್ಲ ಅಲ್ಲೇ ಇದ್ದಾರೆ. ಇವಾಗ ನಾನು, ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಅಜ್ಜಿ ಮತ್ತು ಇನ್ನೂ ರಿಲೇಷನ್ಸ್ ಇರ್ತಾರಲ್ವ, ಟಿ ಟಿ ಗಾಡಿ ಮಾಡಿದ್ದೀವಿ. ಅವರೆಲ್ಲರೂ ಕರ್ಕೊಂಡು ಹೋಗೋಕ್ಕೆ ತೋರಿಸ್ತೀನಿ ಯಾರ್ಯಾರು ಬರ್ತಾರೆ ಅಲ್ಲಿ ನಮ್ಮ ರಿಲೇಷನ್ಸ್ ಅಂತ. ವಿಡಿಯೋನ ಅವ್ರ ಮುಂದೆ ಎಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಆದಷ್ಟು ವಿಡಿಯೋದಲ್ಲಿ ಬರಲಿಕ್ಕೆ ಮಾತಾಡೋರಿಗೆ ಇಷ್ಟ ಇರೋರನ್ನ ತೋರಿಸ್ತೀನಿ ಗೈಸ್ ವಿಡಿಯೋದಲ್ಲಿ, ಇಲ್ಲಾಂದರೆ ಏನೂ ಮಾಡಲಿಕ್ಕಾಗಲ್ಲ. ಆ್ಯಕ್ಚುಲಿ ನೋಡ್ತೀನಿ ಗೈಸ್, ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ನಾನು. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ ಗೈಸ್, ಹೊರಡಬೇಕಾದ್ರೆ ಸಿಗ್ತೀನಿ ನಾನು. ಇವಾಗ ರೆಡಿ ಆಗಿಬಿಟ್ಟು ಗೈಸ್, ಈ ಡ್ರೆಸ್ ನಾನು ಮದುವೆಗಿಂತ ಮುಂಚೆ ತೊಗೊಂಡಿದ್ದು. ಹೊರಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಇದು ಕ್ಲಿಯರಾಗಿ. ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಕಡಿಮೆ ಇರೋದ್ರಿಂದ ಬ್ಲರ್ ಆಗ್ತಾ ಇರ್ಬೋದು, ಮೇ ಬಿ ಗೊತ್ತಿಲ್ಲ ನನಗೆ ಯಾವ ಥರ ಕಾಣಿಸ್ತಿದೆ ಅಂತ. 2 years ಬ್ಯಾಕ್ ತೊಗೊಂಡಿದ್ದು ಈ ಡ್ರೆಸ್ಸು, ಇವಾಗ ಹಾಕ್ಕೊತಾ ಇದ್ದೀನಿ. ಈ ಟ್ರೆಂಡ್ ಹೊಟ್ಟೋಗ್ಬಿಟ್ಟಿತ್ತು, ತುಂಬಾ ಇಷ್ಟಪಟ್ಟು ಚಿಕ್ಕಪೇಟೆಯಲ್ಲಿ ನಮ್ಮ ಅಕ್ಕ ಅವ್ರ ಕೈಲಿ ತರಿಸ್ಕೊಂಡು ಇಟ್ಕೊಂಡಿದ್ದೆ. ಹಾಕ್ಕೊಂಡೇ ಇರಲಿಲ್ಲ ಒಂದಿನೂ ಕೂಡ. ಇವಾಗ ವೇರ್ ಮಾಡಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಆಯಿತಾ ಗಾಯ್ಸ್. ಇವಾಗ ನಾನು ಮಧ್ಯದಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ನನ್ನ ಹಸ್ಬೆಂಡ್ ಫಸ್ಟೇ ಹೋಗಿದ್ರಲ್ಲ, ಸೊ ಹಂಗಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿದ್ರು. ಅವ್ರು ಇದೇ ಫಸ್ಟ್ ಟೈಮು, ಅವ್ರಿಗೆ ಅಷ್ಟೊಂದು ನೀಟಾಗಿ ವೀಡಿಯೋ ಮಾಡ್ಲಿಕ್ಕೆ ಬರಲ್ಲ. ಅವ್ರು ಎಷ್ಟು ಮಾಡಿದ್ದಾರೆ ಅದನ್ನೇ ಕೂಡ ಆ್ಯಡ್ ಮಾಡಿದ್ದೀನಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಸಾರಿ ಗಾಯ್ಸ್, ಬೇಜಾರು ಮಾಡ್ಕೊಂಬೇಡಿ, ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಅವರು ಶೈ ಆಗ್ತಾರೆ, ಸ್ವಲ್ಪ ಹೆಂಗೆ ಮಾತಾಡಿದ್ದಾರೆ ಅಂತ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು ಅಲ್ಲಿ ಯಾವ ಥರ ಪ್ರಿಪ್ರೇಷನ್ ಇದೆ ಅಂತ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಇವತ್ತು ನಮ್ಮ ಅತ್ತಿಗೆಗೆ ಅಕ್ಕಿ ಎಣ್ಣೆ ತೊಗೊಂಡು ಹೋಗ್ತಾ ಇದ್ದೀವಿ. ಅಕ್ಕಿ ಎಣ್ಣೆ ಅಂದರೆ ನಿಮಗೂ ಗೊತ್ತಿರ್ತದೆ. ಏನಪ್ಪ ಅಂದರೆ ಪಾಪುವಾಗಿ 3 months ಒಳಗಡೆ ನಾವು ಅಕ್ಕಿ ಎಣ್ಣೆ ಅಂತ ತೊಗೊಂಡು ಹೋಗ್ತೀವಿ. ಏನು ಇದು ಐಟಮ್ಸ್ ಎಲ್ಲ ಏನೇನಿದೆ ಎಲ್ಲ ಅಲ್ಲೇ ತೋರಿಸ್ತೀವಿ. ತೊಗೊಂಡು ಹೋಗ್ತಾ ಇದ್ದೀವಿ. ಬಟ್ ಇವತ್ತು ಏನಿದು ಅಂದರೆ, ನಾವು ಅಕ್ಕಿ ಎಣ್ಣೆಗೆ ಮರಿ ತಗೊಳ್ತೀವಿ. ಆ ಮರಿನ ನಾವು ನಮ್ಮ ಮನೆಗೆ ತಗೊಂಡು ಬಂದು ಕುಯ್ದು ಬಿಟ್ಟು ಇಲ್ಲೇ ಎಲ್ಲ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಫ್ಯಾಮಿಲಿ ಎಲ್ಲ ಟಿ ಬರ್ತಾಯಿದ್ದಾರೆ, ಫ್ಯಾಮಿಲಿ ಎಲ್ಲ. ನಾನು ಮಟನ್ನು ಬೋಟಿ ಎಲ್ಲ ತಗೊಂಡು ಆಟೋದಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ತೋರಿಸ್ತೀನಿ, ಅದೇ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಹೋಗ್ತಾ ಇದ್ದೀನಿ. ಹಿಂದೆಗಡೆ ಇದೆ ಬಾಕ್ಸಲ್ಲಿ ಮಟನ್ನು ಮತ್ತು ಬೋಟಿ ಎಲ್ಲ ಇದೆ. ಅಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ಕುರುಬಳ್ಳಿಗೆ. ಅಲ್ಲಿ ಹೋಗಿ ನೆಕ್ಸ್ಟ್ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಯಾರ್ಯಾರು ಬರ್ತಾರೆ ಅಂತ.
ನೋಡಿ ಜಸ್ಟ್ ಇವಾಗ ಇಲ್ಲಿಗೆ ರೀಚ್ ಆಗಿದ್ದಾರೆ. ಅವರು ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ, ಸ್ವಲ್ಪ ಮಧ್ಯೆ ಮಾತಾಡಿರ್ತಾರೆ. ಅದನ್ನು ನಾನು ಆ್ಯಡ್ ಮಾಡಿರ್ತೀನಿ, ಮಿಕ್ಕಿದ್ದಕ್ಕೆ ನಾನೇ ವಾಯ್ಸ್ ಓವರ್ ಕೊಟ್ಟಿರ್ತೀನಿ. ನೀವು ನೋಡ್ಬೋದು ಇಲ್ಲೆಲ್ಲ ಅಡುಗೆ ಪ್ರಿಪ್ರೇಷನ್ ನಡೀತಾ ಇತ್ತು, ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ. ಅಡುಗೆ ನಡೀತಾ ಇದೆ. ಅಡುಗೆ ಭಟ್ರು ಇವರು, ಇವರೆಲ್ಲ ಹೆಲ್ಪರ್ಸು. ಇವ್ರು ನಮ್ಮ ಪ್ರಮೋದ್ ಬೈ. ಹಾಯ್ ಮಾಡಪ್ಪ. ಇವ್ರು ನಮ್ಮ ರಿಲೇಷನ್. ಅಡುಗೆ ನಡೀತಾ ಇದೆ, ಇನ್ನೂ ಬರಲಿಲ್ಲ. ಬರ್ತಾರೆ ನಮ್ಮ ಮನೆಯಿಂದ, ನಮ್ಮ ಅಪ್ಪ ಅಮ್ಮ ಎಲ್ಲ ಫುಲ್ಲು ನಮ್ಮ ಊರವ್ರನ್ನೆಲ್ಲ ಕರ್ಕೊಬರ್ತಾವ್ರೆ ಬಸ್ಸಲ್ಲಿ. ಬಂದಮೇಲೆ ತೋರಿಸ್ತೀನಿ ಯಾರು ಅಂತ ಎಲ್ಲ ನಮ್ಮೂರವ್ರು. ಆ್ಯಸ್ ಯೂಶುವಲಿ ಎಲ್ಲರಿಗೂ ಗೊತ್ತಿರುತ್ತೆ ಮಟನ್ ಊಟ ಅಂದರೆ ಏನೇನು ಮಾಡಿರ್ತಾರೆ ಅಂತ. ನಾರ್ಮಲಾಗಿ ಮಟನ್ ಸಾಂಬಾರು, ಬೋಟಿ ಗೊಜ್ಜು, ಚಿಕನ್ನು, ಅದ್ರ ಜೊತೆಗೆ ಪಾಯಸ ಮತ್ತು ಎಗ್ ಫ್ರೈ ಮಾಡಿದರು. ನೋಡಿ ನಾನು ಫೈನಲಾಗಿ ಈ ಥರ ಸಿಂಪಲಾಗಿ ರೆಡಿಯಾಗಿದೆ. ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ಇವಾಗ ನಮ್ಮ ಫ್ಯಾಮಿಲಿ ಎಲ್ಲರೂ ಟಿ ಟಿ ಗಾಡಿಯಲ್ಲಿ ಹೊರಡ್ತಾ ಇದ್ದೀವಿ. ಮಾಡಲ್ಲ ಇವಾಗ ಟಿ ಟಿ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಕೋಳಿ ಐತೆ, ಕೋಳಿ ನೋಡ್ತಾ ಇದ್ದಲ್ಲ. ಇವಾಗ ಹೋಯ್ತಾ ಇದ್ದೀವಿ. ಮನಸ್ಸಿಗೆ ನೆಮ್ಮದಿಯಲ್ಲಿ ಬಂದರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾವು ನಮ್ಮ ಸೈಡಿಂದ ಬಟ್ಟೆ ಮತ್ತು ಪಾಪುಗೆ ಉಂಗುರ ಮತ್ತು ನಾರ್ಮಲಿ ಮನೆ ರೇಷನ್ನು, ಕೋಳಿ ಇದೆಲ್ಲ ತೊಗೊಂಡು ಹೋಗ್ತೀವಿ. ನಾವು ತೊಗೊಂಡೋಗಿದ್ದು ಬಟ್ಟೆನೇ ಇಲ್ಲ ಆಗ್ತಾಯಿದ್ದೆ. ಫೈನಲಿ ನಮ್ಮ ಅಕ್ಕ ಆಗಿರೋದು ಪಾಪು ಬಂದು ಹೆಣ್ಣು ಪಾಪು, ಅಂದರೆ ಡಿಂಪುಗೆ ತಂಗಿ ಹುಟ್ಟಿರೋದು. ಫೈನಲಿ ಪಾಪುನ ನಮ್ಮ ರಿಲೇಷನ್ಸ್ ಎಲ್ಲ ನೋಡಿ ಉಂಗುರ ಎಲ್ಲ ಹಾಕಿ ಮತ್ತು ಏನಾದರೂ ಕೊಡೋರು ಬಟ್ಟೆ ಅಥವಾ ಏನಾದರೂ ಕೊಡೋರೆಲ್ಲ ಮುಗೀತು. ಇವಾಗ ನಾವು ಹೊರಡೋಣ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ವಿ. ವಿಡಿಯೋ ಫೇಸ್ಬುಕ್ ಲೈವ್. ಯಾರ ಕೈಲೂ ವಿಡಿಯೋದಲ್ಲಿ ಮಾತಾಡ್ಸಿಕೆ ಆಗಿಲ್ಲ, ಸಾರಿ ಗೈಸ್, ಬೇಜಾರು ಮಾಡ್ಕೊಂಬಿಡಿ. ನೆಕ್ಸ್ಟ್ ಟೈಮ್ ಪಕ್ಕ ಮಾತಾಡ್ಸ್ತೀನಿ. ಹಂಗೆ ವಿಡಿಯೋ ಕ್ಯಾಪ್ಚರ್ ಅಷ್ಟೇ ಇರೋದು ಈ ವಿಡಿಯೋದಲ್ಲಿ.